ಹಾಯ್ ಎಲ್ರಿಗೂ, ನಾನು ನಿಮ್ಮ ಸೌಮ್ಯ ಮಾತಾಡ್ತಿದ್ದೀನಿ. ಇವತ್ತು ನಾನು ಯಾವ ಪ್ರಾಣಿ ಕಪ್ಪು ಹಾಲು ಕೊಡುತ್ತೆ ಎಂದು ತಿಳಿಸ್ಕೊಡ್ತಿದ್ದೀನಿ. ಮನುಷ್ಯನ ಜೀವನದಲ್ಲಿ ಹಾಲು ಅನ್ನೋದು ತುಂಬ ಇಂಪಾರ್ಟೆಂಟ್. ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸೇ ಆದವರು ಕೂಡ ಡೈಲಿ ಹಾಲು ಕುಡಿತಾರೆ. ಯಾಕೆಂದರೆ ಹಾಲಲ್ಲಿ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ವಿಟಮಿನ್ ಸಿಗುತ್ತೆ. ಈ ಎಲ್ಲ ವಿಟಮಿನ್ಸು ಮನುಷ್ಯನ ಬಾಡಿಗೆ ಡೈರೆಕ್ಟಾಗಿ ಸಿಗುತ್ತೆ. ಹುಟ್ಟಿದ ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸ್ತಾರೆ. ಅವ್ರು ಸ್ವಲ್ಪ ವಯಸ್ಸಾದ್ಮೇಲೆ ಹಸು ಹಾಲು ಕುಡಿತಾರೆ. ಮನುಷ್ಯರಲ್ಲದೆ ಆಡು, ಹಸು, ಜಿಂಕೆ, ಒಂಟೆ ಈ ಥರ ಎಲ್ಲ ಪ್ರಾಣಿಗಳು ಕೂಡ ತಾಯಿ ಹಾಲನ್ನ ಕುಡಿದು ಬೆಳೀತಾರೆ. ಪ್ರಪಂಚದಲ್ಲಿ ಸುಮಾರು 6400 ಬಗೆ ಪ್ರಾಣಿಗಳಿವೆ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಒಂದೇ ಒಂದು ಪ್ರಾಣಿ ಕಪ್ಪು ಹಾಲು ಕೊಡುತ್ತೆ ಅಂದರೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕೆಂದರೆ ಎಲ್ಲ ಪ್ರಾಣಿಗಳ ಹಾಲು ವೈಟ್ ಕಲರ್ ಇರುತ್ತೆ. ಬಟ್ ಒಂದೇ ಒಂದು ಪ್ರಾಣಿ ಹಾಲು ಬ್ಲ್ಯಾಕ್ ಇದೆ ಅಂದರೆ ಒಂಥರ ಆಶ್ಚರ್ಯ ಆಗುತ್ತೆ. ಆ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಗೇಂಡಾಮೃಗ. ಈ ಗೇಂಡಾಮೃಗಗಳನ್ನು ಆಫ್ರಿಕನ್ ಗೇಂಡಾಮೃಗ ಎಂದು ಕರೆಯುತ್ತಾರೆ. ಈ ಜಾತಿ ಗೇಂಡಾಮೃಗಗಳು ಹಾಲಿನಲ್ಲಿ 20% ಫ್ಯಾಟ್ ಇರುತ್ತೆ. ಈ ಗೇಂಡಾಮೃಗಗಳು 4ರಿಂದ 5 ವರ್ಷ ವಯಸ್ಸಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಈ ಗೇಂಡಾಮೃಗಗಳು 1 ವರ್ಷಕ್ಕಿಂತಲೂ ಜಾಸ್ತಿ ಕಾಲದವರೆಗೂ ಗರ್ಭಿಣಿಯಾಗಿರುತ್ತವೆ. ಈ ಪ್ರಾಣಿ ಒಂದು ಬಾರಿಗೆ ಒಂದು ಮರಿಗೆ ಮಾತ್ರ ಜನ್ಮ ನೀಡುತ್ತವೆ.